ಇನ್ನು ಬಿಗ್ ಫೈನ್ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ಯಾದಗಿರಿಯಲ್ಲಿ ಮದುವೆ ಸಮಾರಂಭದಲ್ಲೇ ಗುಂಡಿನ ಸದ್ದು ಕೇಳಿ ಬಂದಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ ರೌಡಿ ಶೀಟರ್ ಚಂದ್ರಶೇಖರ್. ಯಾದಗಿರಿಯಲ್ಲಿ ಮದುವೆ ಸಮಾರಂಭದಲ್ಲೇ ಗುಂಡಿನ ಸದ್ದು ಕೇಳಿ ಬಂದಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ರೌಡಿ ಶೀಟರ್ ಚಂದ್ರಶೇಖರ್. ಈತ ಮುಂಡರ್ಗಿ ಗ್ರಾಮ ಪಂಚಾಯತ್ ಸದಸ್ಯ ಅಷ್ಟೇ ಅಲ್ಲದೆ ರೌಡಿ ಶೀಟರ್ ಕೂಡ. ಗುರುಮಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಡಬಲ್ ಬ್ಯಾರಲ್ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ. ಸಂಬಂಧಿಕರ ಮದುವೆ ಮೆರವಣಿಗೆ ವೇಳೆ ಬಂದೂಕು ಹಾರಿಸಿದಂತ ಈತ ಮೆರವಣಿಗೆ ವೇಳೆ ಕೈಯಲ್ಲಿ ಬಂದೂಕು ಹಿಡಿದು ಭರ್ಜರಿ ಡ್ಯಾನ್ಸ್ ಕೂಡ ಮಾಡಿದ್ದಾನಂತೆ. ರೌಡಿ ಶೀಟರ್ ಕೈಯಲ್ಲಿ ಬಂದೂಕು ಕಂಡು ಅಲ್ಲಿ ಸ್ಥಳದಲ್ಲಿದ್ದಂಥ ಗ್ರಾಮಸ್ಥರೆಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಆರೋಪಿಯನ್ನ ಬಂಧನ ಮಾಡಿದ್ದಾರೆ ಈಗಾಗಲೇ ಗುರುಮಿಠಕಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂಥದ್ದು. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಯಾದಗಿರಿ ರಿಪೋರ್ಟರ್ ನಾಗಪ್ಪ. ಏನಿದು ಘಟನೆ, ಯಾರೀತ, ಯಾವಾಗ ನಡೆದಿದ್ದು ಈ ಘಟನೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ? ಕಾರ್ತಿಕ್, ಇದು ಯಾದಗಿರಿ ಜಿಲ್ಲೆಯ ಗುರುಮಿಠಕಲ್ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ನಿನ್ನೆ ಮದುವೆ ಮೆರವಣಿಗೆ ಸಂದರ್ಭದಲ್ಲಿ ಮುಂಡ್ರಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಅದೇ ರೀತಿಯಾಗಿ ರೌಡಿ ಶೀಟರ್ ಅಂತ ಚಂದ್ರಶೇಖರ್ ಅವರು ತಮ್ಮ ಸಂಬಂಧಿಕರ ಮದುವೆ ಮೆರವಣಿಗೆ ಸಂದರ್ಭದಲ್ಲಿ ನಿನ್ನೆ ಏನಂತಂದ್ರೆ ಸಿಂಗಲ್ ಬ್ಯಾರನ್ ಗನ್ ನಿಂದ ಅಲ್ಲಿ ಸಾರ್ವಜನಿಕರ ಈ ಮೆರವಣಿಗೆ ಸಂದರ್ಭದಲ್ಲಿ ಸಾರ್ವಜನಿಕ ಎದುರೇ ಏನು ಗನ್ ನಿಂದ ಸದ್ದು ಕೂಡ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಗುರುಮಿಠಕಲ್ ಪೊಲೀಸರು ಅದೇ ರೀತಿಯಾಗಿ ಯಾದಗಿರಿ ಪೊಲೀಸರು ಕೂಡ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಈ ವಿಡಿಯೋ ವೈರಲ್ ಆಗಿತ್ತು, ಇದರ ಬಗ್ಗೆ ಪರಿಶೀಲನೆ ನಡೆದಾಗ ಆತ ಏನಂತಂದ್ರೆ ಸಿದ್ದಾಪುರ ಗ್ರಾಮದಲ್ಲಿ ಮದುವೆ ಮೆರವಣಿಗೆ ಸಂದರ್ಭದಲ್ಲಿ ಈತ ಗನ್ ಮೂಲಕ ಸದ್ದು ಕೂಡ ಮಾಡಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಂತರ ಈಗಲೇ ಗುರುಮಿಠಕಲ್ ಪೊಲೀಸರನ್ನು ಕೂಡ ಈಗಲೇ ಏನು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಅದೇ ರೀತಿಯಾಗಿ ಆ ರೌಡಿ ಶೀಟರ್ ಚಂದ್ರಶೇಖರ್ ಅವರನ್ನು ಕೂಡ ಬಂಧನ ಮಾಡಿ ವಿಚಾರಣೆ ಕೂಡ ಮಾಡ್ತಾ ಇದ್ರೆ. ಆದ್ರೆ ಈ ಬಗ್ಗೆ ಕೂಡ ಈಗಲೇ ಮಾಹಿತಿ ದೊರೆತಿರೋ ಪ್ರಕಾರ ಮೈಲಾಪುರ ಗ್ರಾಮದ ಬಸವರಾಜ್ ಅವರಿಗೆ ಸೇರಿದಂತ ಗನ್ ಸಿಂಗಲ್ ಬ್ಯಾರಲ್ ಗನ್ ಆತ ಏನಂತಂದ್ರೆ ಪರ್ಮಿಷನ್ ಏನಂತಂದ್ರೆ ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡಿಕೊಳ್ಳಲು ಅನುಮತಿ ಲೈಸೆನ್ಸ್ ಪಡೆದಿದ್ದನು. ಆದ್ರೆ ಇದು ಕೂಡ ಸಿಂಗಲ್ ಬ್ಯಾರನ್ ಗನ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಕೂಡ ಈ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತು. ಸುದ್ದಿ ಪ್ರಸಾರವಾದ ನಂತರ ಏನು ರೌಡಿ ಶೀಟರ್ ಚಂದ್ರಶೇಖರ್ ಅವರನ್ನು ಗುರುಮಿಠಕಲ್ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಯಾದಗಿರಿ SP ಪೃಥ್ವಿ ಶಂಕರ್ ಅವರು ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಏನಂತಂದ್ರೆ ನಿಯಮ ಉಲ್ಲಂಘನೆ ಮಾಡಿ ಸಾರ್ವಜನಿಕರ ಎದುರು ಈ ರೀತಿ ಗನ್ ಮೂಲಕ ಸದ್ದು ಮಾಡಬಾರದು, ಹೀಗಾಗಿ ಆತನನ್ನು ಬಂಧನ ಮಾಡಿದ್ದೇವೆ, ಮತ್ತೆ ಈ ಬಗ್ಗೆ ಸೂಕ್ತ ತನಿಖೆ ಕೂಡ ಮಾಡಲಾಗ್ತದೆ ಎಂಬ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಾಗಪ್ಪ.